ಚಮ್ಕೆರೆ ಗ್ರಾಮದಲ್ಲಿರುವ ಸುಕನ್ಯಾ ವೃದ್ಧಾಶ್ರಮದಲ್ಲಿ ಕಾಗವಾಡ ಮತಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಸರ್ಕಾರದ ವಾಯುವ್ಯ ರಸ್ತೆ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರಾದ ರಾಜು ಕಾಗೆ ಅವರ 68ನೇ ಹುಟ್ಟುಹಬ್ಬವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪತ್ರಿಕಾ ಮಾಧ್ಯಮ ಬಡವರ ಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾದ ಪ್ರವೀಣಾ ನಾಯಕ್ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧರಿಗೆ ಹಣ್ಣು ವಿತರಿಸಿ ಮಾನವೀಯತೆ ಮೆರೆದರು. ಈ ವೇಳೆ ಮಾತನಾಡಿದ ಅವರು, ಶಾಸಕ ರಾಜು ಕಾಗೆ ಅವರು ನೇರ, ನುಡಿ, ದಿಟ್ಟ ನಿರ್ಧಾರ ಹಾಗೂ ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ ನಿರಂತರ ಶ್ರಮಿಸುವ ಧೀಮಂತ ನಾಯಕರು ಎಂದು ಪ್ರಶಂಸಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಜನನಾಯಕರು. ಇಂತಹ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ನೆರವು ನೀಡಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಹಾದೇವ ಬಿರಾದಾರ, ಶರಣಪ್ಪ ಸಿಂಧೆ, ಅನಿಲ ಬಾಮೆ, ಎಂ ಶರ್ಮಾ, ಶಿವಾನಂದ ನಾವಿ ಹಾಗೂ ಪ್ರಶಂಸ್ ಸಿಂಧೆ ಉಪಸ್ಥಿತರಿದ್ದರು. ಈ ಶುಭ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಾದಂಥ ಶ್ರೀ ರಾಜು ಕಾಗೆಯವರ ಆರೋಗ್ಯ ಮತ್ತು ಆಯುಷ್ಯ ಅಭಿವೃದ್ಧಿ ಆಗಲಿ ಮತ್ತು ಅವರಿಗೆ ಇನ್ನಷ್ಟು ಈ ಕಾರ್ಯ ಮಾಡುವಂಥ ಶಕ್ತಿ ಕೊಡಲಿ. ಆ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಸಂಸ್ಥೆಯಿಂದ ದರಾವರ್ಸರ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಂಪಲನ್ನು ಹಂಚುವ ಮೂಲಕ ನಾವು ಅವರ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಮೇ 21ರಂದು ನೇರ ನುಡಿ ದಿಟ್ಟ ನಿರ್ಧಾರ ನಿರಂತರ ಕಾಗವಾಡ ಮತಕ್ಷೇತ್ರದ ಕ್ಷೇತ್ರ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಬಗೆಹರಿಸುವಂತಹ ಒಂದು ಧೀಮಂತ ನಾಯಕರು, ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಹಾಗೂ ಬೆಳಗಾವಿ DCC ಬ್ಯಾಂಕ್ದ ಉಪಾಧ್ಯಕ್ಷರು, ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯ ನಿಗಮ ಮಂಡಳಿ ಅಧ್ಯಕ್ಷರಾದ ರಾಜು ಅಣ್ಣ ಕಾಗೆ ಅವರ ಒಂದು 68ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಹುಟ್ಟುಹಬ್ಬದ ನಿಮಿತ್ತವಾಗಿ ಅತನಿ ಮತ್ತು ಚಮ್ಕೇರಿ ಕಾಗವಾಡ ಮತಕ್ಷೇತ್ರಕ್ಕೆ ಒಳಪಡುವಂತಹ ಚಮ್ಕೇರಿ ಗ್ರಾಮದಲ್ಲಿ ನಮ್ಮ ಮಹಾದೇವ ಬಿರಾದಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಸುಕನ್ಯಾ ವೃದ್ಧಾಶ್ರಮ ಒಂದು ಆಶ್ರಮಕ್ಕೆ ಬಂದು ಆ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ತಂದೆ ತಾಯಿಯ ಸಮನಾಗಿರುವಂತಹ ವೃದ್ಧರಿಗೆ ಒಂದು ಹಣ್ಣು ಹಂಚುವ ಮೂಲಕ ಸರಳವಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ.